ಅದು ಶಾಂಪು ಇವತ್ತು ಬಂದು ನಾನು ಹಳದಿಗೆ ಅಂದರೆ ಮದುವೆ ಮನೆಗೆ ಹಳದಿಗೆ ಅರ್ಶಿನ ಹಚ್ತಾರಲ್ವ ಅದು ಇವತ್ತು ಹರ್ಬಲಲ್ಲಿ ನಾನು ಕ್ಲೀನಾಗಿ ಅಂದರೆ ರುಬ್ಬಿ ನಾವು ಹಚ್ತೀವಲ್ವ ಆ ಥರ ತೋರಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಅಂದರೆ ನಾರ್ಮಲ್ ಪೌಡ್ರ್ ಅರ್ಶಿನ ನೀವು ಹಚ್ಚಿದ್ರೆ ಸ್ವಲ್ಪ ಮಖ ಉರಿ ಆಗುತ್ತೆ. ಈ ಥರ ಅರ್ಶಿನ ಹಚ್ಚಿದ್ರೆ ಉರಿ ಆಗುತ್ತೆ. ನಾವು ಮದುವೆ ಮನೆಯಲ್ಲೆಲ್ಲ ಅರ್ಶಿನ ಹಳದಿಗೆ ನಾವು ಇದೇ ಹಚ್ಚೋದು, ಅಂದರೆ ಬೇಳೆ ಎಲ್ಲ ಹಾಕಿ ನೆನೆಸಿಕ್ಕಿ ನಾವು ಅರ್ಶಿನ ಹಚ್ತೀವಿ. ಇದು ಬಂದು ನಾನು ಈ ವಿಡಿಯೋಲ್ಲಿ ನಾನು ಸಪ್ರೇಟಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಬೇಕು ಅಂದರೆ ನೋಡಿ ತರಿಸಿ ಮಾಡ್ಕೊಬೋದು. ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ಮೈಸೂರು ದಾಲ್ ಅಂತೀವಿ ಬೇಳೆ ಬಂದು. ನಮಗೆ ಬಂದು ಮನೇಲಿ ಅರ್ಶಿನ ಇರುತ್ತೆ ಮತ್ತು ಛತ್ರದಲ್ಲಿ ಅರ್ಶಿನ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೆನೆಸ್ಕೊತಾ ಇದ್ದೀನಿ. ಈ ಬೇಳೆ ಬಂದು ನಾನು ಇದು 1/4 kg ಅಷ್ಟು ತೊಗೊಂಡಿದ್ದೀನಿ. ಮತ್ತು ಬಾದಾಮಿ ಒಂದಷ್ಟು ಬಾದಾಮಿ ನೋಡಿ, ಇವಾಗ ಬೇಳೆ 1/4 kg, ಬಾದಾಮಿ ಒಂದಿಷ್ಟು ತೊಗೊಂಡಿದ್ದೀನಿ. ಇದು ನೆನೆಸ್ಕೊಳ್ಳೋಣ. ಇದು ಸ್ವಲ್ಪ ನೀರು ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡೋಣ ಫಸ್ಟ್ ಬಂದು. ಅಷ್ಟು ನೋಡಿ, ಇಷ್ಟು ಗಲೀಜು ಬರುತ್ತೆ. ಅಷ್ಟು ಕ್ಲೀನಾಗಿ 1-2 ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿರೋ ನೀರು ಹಾಕ್ಕೊಳ್ಳೋಣ. ಇದು ಬಂದು ಹಸಿ ಅರಿಶಿನ ತೊಗೊಂಡಿದ್ದೀವಿ. ಇದು ನಿಮಗೆ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ, ಎಲ್ಲನ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಹಸಿ ಅರಿಶಿನ ಅಂತೀವಿ ನೋಡಿ. ಇದು ಈ ಥರ ಬರುತ್ತೆ, ಹಿಂಗೆ ಅಂದ್ರೆ ಅರಿಶಿನ ಕಲರ್ ಬರುತ್ತೆ ನೋಡಿ. ಈ ಥರ ಹಸಿ ಅರಿಶಿನ ನಾವು ಇದೆಲ್ಲ ಚೆನ್ನಾಗಿ ಇದು ಮಾಡ್ಕೊಬೇಕು. ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನಾಗಿದು ಎಲ್ಲ ಕ್ಲೀನಾಗಿ ತೆಗೆದು ನಾವು ಮಿಕ್ಸಿಗೆ ಹಾಕ್ಕೊಬೇಕು. ಈ ಥರ ಇದೇನು ನೆನೆಸ್ಕೊಳೋದು ಬೇಕಾಗಿಲ್ಲ. ಬೆಳಿಗ್ಗೆಗೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಈ ಥರ ಕ್ಲೀನ್ ಮಾಡಿಕೊಂಡು, ಶುಂಠಿ ಹೆಂಗೆ ಕ್ಲೀನ್ ಮಾಡ್ಕೊತೀವೋ ಆ ಥರ ಕ್ಲೀನ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು ಇಷ್ಟು ಅರ್ಶಿನದ ಕೊಂಬು ತೊಗೊಂಡಿದ್ದೀನಿ, ಇಷ್ಟು ಬೇಳೆ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಇಷ್ಟು ಸಾಕು. ಇದ್ರ ಜೊತೆ ಸ್ವಲ್ಪ ಬೇಕಾಗಿದ್ದರೆ ಅರ್ಶಿನೂ ಆ್ಯಡ್ ಮಾಡ್ಕೊಬೋದು. ಇಷ್ಟು ನಾನು ಇವಾಗ ಇದು ನೆನೆಸಿಟ್ಕೊಂಡಿದ್ದೀನಿ. ಒಂದು 3 to 4 hours ನೆನೆಸ್ಕೊಂಡ್ರೆ ಸಾಕು. ಆಮೇಲೆ ಮಿಕ್ಸಿಗೆ ಹಾಕ್ಕೊಬೋದು. ಇಷ್ಟು ಇಟ್ಕೊಂಡಿದ್ದೀವಿ. ಹಾಲು ನೆಂದಿರೋದಾಗೈತೆ. ಇವಾಗ ಬಾದಾಮಿ ಬೇಳೆ ಎಲ್ಲ ನೆಂದೈತೆ. ಇವಾಗ ನಾನು ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ, ಒಂದಷ್ಟು ತೊಗೊಂಡಿದ್ದೀನಿ. ಒಂದು 1/4 kg ಹೂವು ಅಷ್ಟು ನಾನು ರೋಸ್ ಪೆಟಲ್ಸು ಕ್ಲೀನಾಗಿ ತೆಗೆದ್ಬಿಟ್ಟು ಪೆಟಲ್ಸ್ ಮಾತ್ರ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಇವಾಗ ನಾನು ನೆನೆಸ್ಕೊಂಡಿದ್ನಲ್ವ, ನಿಮಗೆ 4 hours ನೆನೆಸ್ಕೊಂಡ್ರೆ ಸಾಕು. ಇಲ್ಲಾಂದರೆ ಇಡೀ ನೈಟು ನೆನೆಸ್ಕೊಂಡ್ರೇನಾಗುತ್ತೆ. ನಾನು ಇಡೀ ನೈಟ್ ನೆನೆಸ್ಕೊಂಡಿದ್ದೀನಿ. ಇವಾಗ ಬೆಳಿಗ್ಗೆ 5 o'clock ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನಾನು ಅದೇನು ಅಂದರೆ ಬಾದಾಮಿದೇನು ಸಿಪ್ಪೆ ತೆಗಿತಲ್ಲ, ಬೇಕು ಅಂದರೆ ಸಿಪ್ಪೆ ತೆಗಿಬೋದು, ಇಲ್ಲಾಂದರೆ ಹಂಗೆ ಹಾಕ್ಕೊಬೋದು. ನಾನು ಹಂಗೆ ಹಾಕ್ಕೊತಾ ಇದ್ದೀನಿ, ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ರೋಸ್ ಪೆಟಲ್ಸ್ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರತ್ತೆ. ಬೇಕು ಅಂದ್ರೆ ನಿಮ್ಗೆ ಅರ್ಶಿನದ ಪೌಡ್ರ್ ಹಾಕೊಳ್ಳಿ, ಸ್ವಲ್ಪ ಜಾಸ್ತಿ ನಿಮ್ ಕಲರ್ ಬೇಕು ಅಂದ್ರೆ ಅರ್ಶಿನದ ಪೌಡ್ರ್ ಸ್ವಲ್ಪ ಹಾಕೊಳ್ಳಿ. ಹಾಕೊಂಡಿಲ್ಲ ಅಂದ್ರೆ ಆಗುತ್ತೆ. ನಿಮ್ಗೆ ಅರ್ಶಿನದ್ದು ಇದು ಬೇಡ ಅಂದ್ರೆ ಅರ್ಶಿನದ ಪೌಡ್ರ್ ಹಾಕೊಳಕ್ ಹೋಗ್ಬೇಡಿ. ಇಲ್ಲಾಂದ್ರೆ 1 ಸ್ಪೂನ್ ಅಷ್ಟು ಅರ್ಶಿನದ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಬಹುದು. ರೋಸ್ ಪೆಟಲ್ಸ್ ಹಾಕೊಂಡು ನಾನು ಮಿಕ್ಸಿಗೆ ಹಾಕೊಂತಾ ಇದ್ದೀನಿ. ಮಿನಿಮಮ್ ನಾನು ಬೇಳೆ, ಬಾದಾಮಿ, ರೋಸ್ ಪೆಟಲ್ಸ್, ಅರ್ಶಿನದ ಕೊಂಬು ಇಷ್ಟೇ ಹಾಕೊಂತಾ ಇರೋದು. 4 ಹಾಕೊಂಡ್ರೆ ಸಾಕು. ಬೇಕು ಅಂದ್ರೆ ಅರ್ಧ ಸ್ಪೂನ್ ಅಷ್ಟು ಅರ್ಶಿನದ ಪೌಡ್ರ್ ಇಷ್ಟು ಹಾಕೊಂಡು ನೀವು ಮಿಕ್ಸಿಗೆ ಹಾಕೊಂಡು, ನಿಮ್ಗೆ ಬೇಕು ಅಂದ್ರೆ ಡೈಲಿ ಅಪ್ಲೈ ಮಾಡ್ಕೊಬಹುದು. ಫೇಸಲ್ಲಿ ತುಂಬಾ ಗ್ಲೋ ಸಿಗತ್ತೆ. ಫೇಸು ಅಂದ್ರೆ ನ್ಯಾಚುರಲ್ ಆಗಿ ಮಕ್ಳಿಗೆ ಯಾವ ತರ ಸ್ಮೂತ್ ಆಗಿರುತ್ತೋ ಆ ತರ ಇರುತ್ತೆ. ಸ್ಕ್ರಬ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಹಾಕೊಬಹುದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಕೆಟ್ಟೋಗತ್ತೆ. ಅಂದ್ರೆ ಅದಕ್ಕೋಸ್ಕರ ಇವಾಗ ಮಿಕ್ಸಿಗೆ ಹಾಕೊಂಡ್ವಿ, ಎಲ್ಲ ರೆಡಿ ಆಯ್ತು. ಇನ್ನೇನು ಹಳದಿ ಸ್ಟಾರ್ಟ್ ಮಾಡ್ಬೇಕು. ನೋಡಿ ಈ ತರ ಬರುತ್ತೆ. ನುಣ್ಣಗೆ ಹಾಕೊಳ್ಳಿ, ಚೆನ್ನಾಗಿರತ್ತೆ, ಸ್ಮೂತ್ ಆಗಿರತ್ತೆ. ಇವತ್ತು ಬೆಳಿಗ್ಗೆನೆ ಹಳದಿ ಸ್ಟಾರ್ಟ್ ಆಗೈತೆ, ಹಳದಿ ಹಚ್ತಾ ಇದೀವಿ. ಈ ವಿಡಿಯೋ ಹಳದಿ ವಿಡಿಯೋ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ ನಾಳೆ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.